ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನೆಲ್. ನಾನಿವತ್ತು ನೆಲ್ಲಿಕಾಯಿಯ ರಸಾಯನ ಹಾಗೆಯೇ ಆಮ್ಲ ಜಾಮ್ ಅಂತ ಕರೀತಾರೆ ಇದನ್ನು ಚಪಾತಿ ಒಳಗೆ ರೋಲ್ ಮಾಡಿ ಕೊಡ್ಬೋದು ಕಿಡ್ಸ್ಗೆ. ಹಾಗೆಯೇ ಈ ಬ್ರೆಡ್ ಮೇಲೂ ಕೂಡ ಹಚ್ಕೊಂಡು ತಿನ್ಬೋದು. ಬನ್ನಿ ಈ ಒಂದು ಟೇಸ್ಟಿಯಾದ ಹಾಗೆ ಹೆಲ್ದಿಯಾದ ಆಮ್ಲ ರಸಾಯನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೆಲ್ಲಿಕಾಯಿಯನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದೇ ಟೈಮ್ನಲ್ಲಿ ನಾವು ಮಸಾಲೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸೋಂಪು, 2 ಚಕ್ಕೆ, 4 ಲವಂಗ, ಒಂದು 5 ಏಲಕ್ಕಿ, 2 ಪಲಾವ್ ಎಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಿಂಬೆಹಣ್ಣು, ಶುಂಠಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ರಸಾಯನಕ್ಕೆ. ನೋಡಿ ಆಮ್ಲ ಇಷ್ಟು ಬೆಂದಿದೆ ಈಗ. ಹಾಗೆಯೇ ಈ ಮಸಾಲೆಯನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ. ಇದಕ್ಕೆ ಏನು ಎಣ್ಣೆಯನ್ನು ಹಾಕದೆ ಹಾಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ ರೋಸ್ಟಾಗಿ. ಓಕೆ ಫ್ರೆಂಡ್ಸ್, ಇದನ್ನು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಈ ಥರ ಪುಡಿ ಮಾಡ್ಕೊಳ್ಳೋಣ. ಹಾಗೆಯೇ ನೀವು ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಲ್ಲ, ಅದರ ಬದಲೇ ಒಣ ಶುಂಠಿ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಈ ಒಂದು ನೆಲ್ಲಿಕಾಯಿ ಬೆಂದಿರೋದನ್ನು ಈ ಥರ ಈ ಸೀಡಿಂದ ಈಗ ಸೆಪ್ರೇಟ್ ಮಾಡ್ಕೋಬೇಕು. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಈಗ ನೆಲ್ಲಿಕಾಯನ್ನು ಕೂಡ ರುಬ್ಕೊಳ್ಬೇಕಾಗತ್ತೆ. ನೋಡಿ ಇದನ್ನು ನೀರನ್ನು ಹಾಕದೆ ಈ ಥರ ರುಬ್ಕೊಂಡಿದ್ದೀನಿ. ಹಾಗೆಯೇ ಈಗ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಇದಕ್ಕೆ ರುಬ್ಬಿದಂತಹ ಈ ಆಮ್ಲವನ್ನು ಹಾಕ್ಕೊಂಡಿದ್ದೀನಿ, ನೆಲ್ಲಿಕಾಯನ್ನು. ನೋಡಿ ಹಾಗೆ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ಪಿನಷ್ಟು. ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನಷ್ಟು ಕಪ್ಪು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ರೆಸಿಪಿಗೆ. ಹಾಗೆಯೇ ಫ್ರೆಂಡ್ಸ್, ನಾವೆಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ನೋಡಿ ಆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮಸಾಲೆ ಪುಡಿಯನ್ನು. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಮ್ಲ ರಸಾಯನಕ್ಕೆ. ಈ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಮ್ಲ ರಸಾಯನ ತುಂಬಾ ಒಳ್ಳೆಯದು. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಕಿಡ್ಸ್ಗೂ ಕೂಡ ಹಾಗೆ ಅಡಲ್ಟ್ಸ್ಗೂ ಕೂಡ. ನೋಡಿ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಹಾಗೆಯೇ ನಮ್ಮ ಕಣ್ಣಿಗೆ, ಕೂದಲಿನ ಆರೋಗ್ಯಕ್ಕೆ, ಹಾಗೆ ಚರ್ಮದ ಆರೋಗ್ಯಕ್ಕೆ, ಹೃದಯಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಈ ಆಮ್ಲ ರಸಾಯನ ತಣ್ಣಗಾದ ಮೇಲೆ ಈ ಥರ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ನಲ್ಲಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಒಂದು ಆಮ್ಲ ರಸಾಯನವನ್ನು ಈ ಚಪಾತಿ ರೋಲಲ್ಲಿ ಅಥವಾ ಬ್ರೆಡ್ಡಿಗೆಲ್ಲ ಹಾಕಿ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.